ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ಕಡೆ ಅನುರಾಧ ಹತ್ರ ಹೋಗಿ ಬಂದಿರ್ತಾಳೆ ಸಾಹಿತ್ಯ, ಆದರೂ ಕೂಡ ಯಾವ ಸತ್ಯನೂ ಹೇಳ್ತಾ ಇರಲ್ಲ. ಯಾಕಂದರೆ ಬ್ಲ್ಯಾಕ್ ರೋಸ್ ಇಲ್ಲಿ ನೋಡ್ತಾ ಇದ್ದಾಳೆ ಅಂತ ಅವಳ ಮನಸ್ಸಲ್ಲಿ ಭಯ ಇದ್ದೇ ಇರುತ್ತೆ ಅನುರಾಧರ ಮೇಡಮ್ ಅವ್ರ ಹತ್ರ. ಹಾಗಾಗಿ ಸಾಹಿತ್ಯನ ಮುಂದೆ ಏನು ಕೂಡ ಹೇಳ್ತೇನೆ ಮನೆಗೆ ಬರ್ತಾಳೆ. ಮನೆಗೆ ಬಂದಾಗ ಅಲ್ಲಿ ಡುಮ್ಮ ಊಟ ಮಾಡ್ತಾ ಇರ್ತಾನೆ. ಏನು ಒಬ್ಬೊಬ್ಬರೇ ಊಟ ಮಾಡ್ತಿದ್ದೀರಾ ನೀವು, ಎಲ್ಲರೂ ಸೇರಿ ಊಟ ಮಾಡೋದಲ್ವ? ಅಯ್ಯೋ ಮೇಡಮ್, ಅವರು ಯಾವಾಗಲೂ ಒಬ್ಬೊಬ್ಬರೇ ಊಟ ಮಾಡ್ತಾರೆ, ಅಷ್ಟು ಜನ ಕುತ್ಕೊಂಡು ಊಟನೇ ಮಾಡಲ್ಲ ಅಂತ ಹೇಳ್ಬಿಟ್ಟು ಕೆಲಸದವಳು ಹೇಳ್ತಾ ಇರ್ತಾಳೆ. ಅಲ್ಲಿಗೆ ಇಲ್ಲ, ನಾನು ಎಲ್ರೂ ಸೇರಿಸಿ ಊಟ ಮಾಡಿಸಿ ಮನಸ್ಸಲ್ಲಿ ಪ್ರೀತಿ ಹುಟ್ಟೋ ಥರ ಮಾಡೇ ಮಾಡ್ತೀನಿ, ಅದು ನನ್ನ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊಂಡು ಹೋಗ್ತಾಳೆ. ಈ ಕಡೆ ನೋಡಿದರೆ ಕ್ಯಾಪ್ಟನ್ಗೆ ಫೋನ್ ಮಾಡಿಬಿಟ್ಟು, ಕ್ಯಾಪ್ಟನ್ ನಾನು ಈ ಮನೆ ಸೊಸೆ ಆಗಿದ್ದಕ್ಕೆ ಎಲ್ಲ ಜವಾಬ್ದಾರಿನೂ ಹೊತ್ಕೊಂಡು ನಿಭಾಯಿಸ್ತೀನಿ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಭರತ್ ಮತ್ತು ಡುಮ್ಮ ಇಬ್ಬರು ಸೇರಿಬಿಟ್ಟು, ಅಣ್ಣ ನೀವು ಹೆಂಗೂ ಸಾಹಿತ್ಯ ಅದಕ್ಕೇನೋ ಮನೆಗೆ ಬಂದರು, ನೀವು ಹನಿಮೂನಿಗೆ ಹೋಗ್ಬೋದಲ್ಲ ಅಂತ ಕೇಳ್ತಾ ಇರ್ತಾರೆ. ಅಯ್ಯೋ ಭರತ, ಅಷ್ಟೊಂದು ದೂರ ಪ್ರೀತಿ ಮಾಡಿಲ್ಲ, ಇನ್ನು ಬೆಸ್ಟ್ ಫ್ರೆಂಡ್ ಥರನೇ ಇದ್ದೀವಿ ಅಂತೆಲ್ಲ ಹೇಳ್ತಾನೆ. ಹಾಗಾದರೆ ಹೇಗೆ ಮಾಡಿ ಇವರಿಬ್ಬರನ್ನೂ ಒಂದು ಮಾಡಬೇಕು ಅಂತ ಭರತ್ ಮತ್ತು ಡುಮ್ಮ ಪ್ಲ್ಯಾನಿಂಗ್ ಮಾಡ್ತಾ ಇರ್ತಾರೆ. ಅದು ಹೇಗೆ ಅಂಥೇಳ್ಬಿಟ್ಟು ಪ್ಲ್ಯಾನಿಂಗ್ ಮಾಡ್ತಿರ್ಬೇಕಾದ್ರೆ ಆ ಕಡೆ ಅವ್ರ ಸಾಹಿತ್ಯನ ಸಿಸ್ಟರ್ ಬರ್ತಾಳೆ. ಅದಕ್ಕೇನಪ್ಪ ಮಾಡೋದು ಅಂತಿರ್ಬೇಕಾದ್ರೆ ಲೆಟ್ರ್ ಬರೆಯೋಣ, ಅವಾಗ ಹಿಂದಿನ ಕಾಲದಲ್ಲೆಲ್ಲ ಅದೇ ಥರ ಇತ್ತಲ್ವ, ಈಗ ಕೂಡ ಲೆಟ್ರ್ ಬರೀಬೇಕು ಅಂತ ಹೇಳ್ಬಿಟ್ಟು ಅವ್ರ ಸಿಸ್ಟ್ರ್ ಬರ್ತಾಳೆ. ಬಂದ್ಬಿಟ್ಟು ಲೆಟ್ರ್ ಬರೀತಾರೆ. ಏನಂತ ಬರೀತಾಳೆ ಮತ್ತು ಅದಕ್ಕೆ ಇಂಪ್ರೆಸ್ ಆಗ್ತಾನ ಸಾಹಿತ್ಯ ಅಂತ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.